ಸಿಸಿಬಿಯಿಂದ ಬಿಕೆ ಹರಿಪ್ರಸಾದ್ ವಿಚಾರಣೆ. ಈ ಬಗ್ಗೆ ಸರ್ಕಾರದ ವಿರುದ್ಧ ಬಿಕೆ ಹರಿಪ್ರಸಾದ್ ಕೆಂಡಾಮಂಡಲರಾಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರವ ಆರ್ಎಸ್ಎಸ್ ಸರ್ಕಾರವ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿಕೆ ಹರಿಪ್ರಸಾದ್. ವಿಚಾರಣೆ ಬಳಿಕ ಬಿಕೆ ಹರಿಪ್ರಸಾದ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ಕೊಟ್ಟರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ವಿಚಾರಣೆ ಮಾಡಲಿಲ್ಲ. ರಾಜ್ಯದಲ್ಲಿ ಅಶಾಂತಿ ಉಂಟಾಗಬಾರದು ಅಂತ ನಾನು ಹೇಳಿದ್ದೀನಿ. ನಾನೇನು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿಲ್ಲ. ವಿಚಾರಣೆ ಮಾಡೋದಾದ್ರೆ ಠಾಣೆಗೆ ಕರೆದು ವಿಚಾರಣೆ ಮಾಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ ವಿಚಾರಣೆ ನಡೆಸಿರೋದು ಆಶ್ಚರ್ಯ ಆಗಿದೆ. ಬಹಿರಂಗವಾಗಿ ಮಂಪರು ಪರೀಕ್ಷೆ ಮಾಡಿ ಅಂತಲೂ ಕೂಡ ಸವಾಲ್ ಹಾಕಿದ್ದಾರೆ. ನನ್ನ ಜೀವನದಲ್ಲಿ ಯಾವುದೇ ಕೇಸ್ ಇಲ್ಲದೆ ಬಂದವನು, ಕಾಂಗ್ರೆಸ್ 3 ಭಾಗ ಆದಾಗ್ಲೂ ಕೂಡ ನಾನು ಕಾಂಗ್ರೆಸ್ ಬಿಟ್ಟವನಲ್ಲ. ಇದನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಪೊಲೀಸರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಬೇಡ, ಬೇಕಿದ್ರೆ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಅಂತ ಹರಿಪ್ರಸಾದ್ ತಿಳಿಸ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರವ ಆರ್ಎಸ್ಎಸ್ ಸರ್ಕಾರವಾ ಅಂತ ಸರ್ಕಾರದ ವಿರುದ್ಧವೇ ಬಿಕೆ ಹರಿಪ್ರಸಾದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ಘಾಟನೆ ವೇಳೆ ಗೋಧ್ರಾ ಮಾದರಿಯ ಘಟನೆ ನಡೀಬಹುದು, ಎಚ್ಚರಿಕೆಯಿಂದ ಇರಬೇಕು ಸರ್ಕಾರ. ಜೊತೆಗೆ ರಾಮ ಮಂದಿರ ಉದ್ಘಾಟನೆಗೆ ಹೋಗುವಂತ ಭಕ್ತರಿಗೆ ರಕ್ಷಣೆಯನ್ನು ಒದಗಿಸಬೇಕು ಅನ್ನುವಂತ ಹೇಳಿಕೆಯನ್ನ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಸಿಬಿ ಎಸಿಪಿ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಇವತ್ತು ಎಸಿಪಿ ಭೇಟಿಯಾಗಿ ವಿಚಾರಣೆಯನ್ನ ನಡೆಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಬಿಕೆ ಹರಿಪ್ರಸಾದ್ ಅವರಿದ್ದಾರೆ. ಸರ್, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಿಮ್ಮ ಹೇಳಿಕೆಯಿಂದ ಸೆಂಟ್ರಲ್ ತನಿಖಾ ಸಂಸ್ಥೆಗಳಿಂದ ಯಾವ್ದಾದ್ರು ನೋಟಿಸ್ ಬರ್ಬೋದೇನೋ, ಅವ್ರು ಯಾರು ಎನ್ಕ್ವೈರಿ ಮಾಡ್ಬೋದೇನೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದರೆ ರಾಜ್ಯ ಸರ್ಕಾರದ ಸಿಸಿಬಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ತಾರೆ ಅಂದಾಗ ಆಶ್ಚರ್ಯ ಅನ್ನಿಸ್ತದೆ. ಏನು ಅನ್ಸುತ್ತೆ? ಆಶ್ಚರ್ಯನೇ. ಕರ್ನಾಟಕ ರಾಜ್ಯದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರಿರ್ಬೋದು, ಅಥವಾ ಉತ್ತರ ಕನ್ನಡದ ಲೋಕಸಭಾ ಸದಸ್ಯರಿರ್ಬೋದು, ಅಥವಾ ಇನ್ನು ಹಲವಾರು ಭಾರತೀಯ ಜನತಾ ಪಾರ್ಟಿಯವರು ಪ್ರಚೋದನಕಾರಿ ಹೇಳಿಕೆಗಳು ಮಾಡಿದಾಗ ಅವ್ರ ಮೇಲೆ ಯಾವುದೇ ರೀತಿಯ ವಿಚಾರಣೆಗಳಾಗಲಿ ಪೊಲೀಸ್ ವಿಚಾರಣೆಗಳಾಗಲಿ ನಡೆಯೋದಿಲ್ಲ. ನಾನು ಕರ್ನಾಟಕ ರಾಜ್ಯದಿಂದ ಅಯೋಧ್ಯೆಗೆ ಹೋಗೋರಿಗೆ ರಕ್ಷಣೆ ಕೊಡಬೇಕು ಅನ್ನೋದಿದ್ದರೆ, ಅದರ ಬಗ್ಗೆ ಎನ್ಕ್ವೈರಿ ಅನ್ನೋದಿದ್ದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ಅಶಾಂತಿ ಉಂಟಾಗಬಾರ್ದು, ಯಾರೇ ಹೋದ್ರೇನು ಅವ್ರಿಗೆ ರಕ್ಷಣೆ ಕೊಡಬೇಕು ಅನ್ನೋ ವಿಚಾರ ಅದು ತಪ್ಪು ಅನ್ನೋದಿದ್ದರೆ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅದು. ಆದ್ದರಿಂದ ನಾನು ಅವ್ರಿಗೆ ಪೊಲೀಸವ್ರಿಗೆ ಹೇಳಿದ್ದೀನಿ, ವಿಚಾರಣೆ ಮಾಡೋಂಗಿದ್ರೆ VVIP ವಿಚಾರಣೆ ಮಾಡೋಕ್ಕೆ ಹೋಗಬೇಡಿ. ನನಗೆ ವಿಚಾರಣೆ ನೀವು ಮಾಡೋಂಗಿದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಅಂತ. ಅದ್ರ ಜೊತೆಗೆ ನಾರ್ಕೋ ಟೆಸ್ಟ್, ಆ ನಾರ್ಕೋ ಟೆಸ್ಟು ಅಂದರೆ ಕನ್ನಡದಲ್ಲಿ ಮಂಪರು ಪರೀಕ್ಷೆನೂ ಮಾಡಿ ನನ್ನ ಜೊತೆಗೆ ವಿಜೇಂದ್ರನೂ ಕರ್ಕೊಳ್ಳಿ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಅದು ಹಾಸ್ಪಿಟಲ್ ವಾರ್ಡಲ್ಲಿ ಬೇಡ, ಯಾವುದಾದ್ರೂ ವೇದಿಕೆಯಲ್ಲಿ ಬಹಿರಂಗವಾಗಿ TV ಮಾಧ್ಯಮದ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.